ಇವತ್ತಿನ ವ್ಲಾಗು ನಮ್ ಗಾನವಿ ಪ್ಲಾಂಟೇಶನ್ ಮಾಡ್ತಿರೋದು ಇಂದ ಶುರು ಮಾಡ್ತಿರೋದು ಗಾಯ್ಸ್. ಪಪ್ಪಾಯ ಹಣ್ಣು ಗಿಡ ನೆಡ್ತಾವಳೆ. ಗಾನ ಒಂದ್ ನಿಮಿಷ ಅದ್ ಮಣ್ಣು ತೆಗೀಲಿ. ಅಲ್ಲಿ ಒಂದು ಇದಿದೆ ತೆಗಿಯೋದು. ಗೆಣಸು ಸ್ವೀಟ್ ಗೆಣಸು ಅದು. ಏನು ಒಂದ್ ನಿಮಿಷ ತೆಗೀಲಿ. ಗೆಣಸಲ್ವಾ ಇದು? ಸರಿ ಆಯ್ತು, ಮಣ್ಣು ಮಾಡು. ಅಲ್ಲ ಮಣ್ಣಾಕ್ ಏನಿತ್ತು ಪಪ್ಪಾಯ ಗಿಡನಾ? ಗೈಸ್ ಮನೇಲಿ ಇವತ್ತು ನಾವು ಅಮ್ಮ ತಿಂಡಿ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಈಗ ಹೋಟೆಲ್ಗೆ ಬಂದ್ಬಿಟ್ಟು ಈಗ ಜಸ್ಟ್ ಒಂದು ಸಿಂಗಲ್ ಇಡ್ಲಿ ಆ್ಯಂಡ್ ವಡ ತಗೊಂಡಿದ್ದೀನಿ. 2 ಇಡ್ಲಿ ಪ್ಲಸ್ 1 ವಡ ತಗೊಂಡಿಲ್ಲ, ಜಸ್ಟ್ ಸಿಂಗಲ್ ಇಡ್ಲಿ ಸಿಂಗಲ್ ವಡ. ಹಂಗೆ ಮನೆಗೂ ಪಾರ್ಸಲ್ ತಗೊಂಡೆ ಗೈಸ್ ಇವತ್ತು ನಮ್ಮಮ್ಮ ಟಿಫನ್ ಏನೋ ಮಾಡಿಲ್ಲ. ಸೊ ಪಾರ್ಸಲ್ ತಗೊಂಡು ಬಂದೆ ಉಡುಪಿಗೆ ಹೋಗಿ. ಪೂರಿ ಇಡ್ಲಿ, ನಮ್ಮ ಗಾನಗೂ ಪೂರಿ, ನಾನು ಅಲ್ಲೇ ಇಡ್ಲಿ ತಿನ್ಕೊಂಡು ಬಂದೆ. ಸಂಡೇ ಅದು ಬಿಡಿ ಗುರು. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಏನು ಪ್ರಾಬ್ಲಮ್ ಅಂದರೆ ಮೋಟ್ರ್ ಬೇರೆ ಆನ್ ಆಯ್ತಿಲ್ಲ ನಮ್ಮ ಮನೇಲಿ. ನೀರಿನ ಮೋಟ್ರು, ಸಂಪ್ ಮೋಟ್ರು ಅಂತ ತಾನೆ ಅದಕ್ಕೆ. ಇವಳು ಸುಮ್ಮನೆ ಎಲೆಕ್ಟ್ರಿಕಲ್ ಓದ್ತಾಳಪ್ಪ. ಏನ ರಿಪೇರಿ ಮಾಡೋದು ಏನಿಲ್ಲ, ಬರೀ ಹಿಂಗೆ ಸುಮ್ಮನೆ ಕಂಪ್ಯೂಟರ್ ಸೈನ್ಸ್ ಓದಿದ್ಯಾ? CCTV ಆನೇ ಆಗಿಲ್ಲ, ಎಷ್ಟು ದಿನ ಆಯ್ತು. ಲೇ ವೈಫೈ ಅವತ್ತು ಯಾರೇ ರೆಡಿ ಮಾಡಿದ್ದು? ಕಸದು ನಿನ್ ತಲೆಲಿಲ್ಲ. ಯಾಕೆ ಅವರು ಎಲ್ಲ ಫೋನ್ ಸ್ವಿಚ್ ಆಫ್ ಬತ್ತೈತ್ ಕಣಮ್ಮವ್ರದ್ದು. ಅವ್ರೊಬ್ರೇನ ಹಾಸನದಲ್ಲಿರೋದು. ಮೋಟ್ರು ವರ್ಕ್ ಆಗ್ದಿಲ್ದಿರೋ ಕಾರಣ ನಮ್ಮ ಮನೇಲಿ ನಮ್ಮಮ್ಮ ಹಳೆ ಕಾಲೇಜ್ ಸ್ಟೈಲ್ ಬಿನ್ಗೆಗೆ ವೇಲ್ ಕಟ್ಟಿ ಗಾಯ್ಸ್. ಇವಾಗ ನೋಡಿ ಈಗ ತಗತ್ತಲ್ಲಿ ನೀರು ಮುಳುಗಿಸಿ ಹಂಗೆ ವೈಟ್ ಬಕೆಟ್ ಇತ್ತಲ್ಲಮ್ಮ, ಅದು ತಂದ್ಬಿಟ್ಟು ಇದಕ್ಕೆ ತುಂಬಿ ಟಾಯ್ಲೆಟ್ ರೂಮ್ಗೆ ಇದು ನೀನು ಬಚ್ಚಲ ಮನೆಗೆ ಹೋಯ್ದು ಬರೋ. ಏ ಆಟ ಆಡ್ಬೇಡ, ನೀರಿಲ್ಲ, ಸುಮ್ಮನಿರು, ವೇಸ್ಟ್ ಮಾಡಬೇಡ. ಬಾತ್ರೂಮ್ಗೆ ಹೋಯ್ದು ಬಾ. ಗೈಸ್ ನಮ್ಮ ಅಮ್ಮ ಸಂತೆಗೆ ಹೋಗಲ್ಲ. ನನಗೆ ಹೇಳ್ತಾರೆ ತರಕಾರಿ ತಗೋಬಾ, ಹಣ್ಣು ತಗೋಬಾ ಅಂತ. ನನಗೆ ಈ ಹಣ್ಣುಗಳು ತರಕಾರಿ ಎಲ್ಲ ತಗೊಬರೋಕೆ ಬರಲ್ಲ. ಮೂಸಂಬಿ ತಂದಿದ್ದು ಮೊನ್ನೆ ಹಣ್ಣು ಅಷ್ಟು ಜಾಸ್ತಿ ಚೆನ್ನಾಗಿಲ್ವಂತೆ. ಅದಕ್ಕೆ ಈಗ ನನಗೆ ಬೈತವ್ರೆ, ಹಣ್ಣು ತಗೊಬರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ನಿನಗೆ ತಗೊಬರೋಕ್ಕಾಗುತ್ತೆ ತಾನೆ, ನೀನು ಹೋಗ್ಬೇಕು, ಸಂತೆಗೆ ಹೋಗ್ಬೇಕು. ನೀನು ಯಾಕೆ ಹೋಗಲ್ಲ? ಹೋಯ್ತೀನಿ ಕಣ. ಎಲ್ಲೋ ಐತಿ ಆ ಮನೆಯಿಂದ ಕಾಲು ಹೊರ್ಗಡೆ. ನೀನು ಮುಚ್ಚೆ, ನೀನು ಮಧ್ಯಾಹ್ನಕ್ಕೆ ಮಾತಾಡ್ಬೇಕು ನೀನು. ಮಧ್ಯಕ್ಕೆ ಅಲ್ಲ, ನೀನು ತರದ್ ಕಲಿ. ಯಾವಾಗಲೂ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ತಾರ? ಮನೆ ಗಂಡಸು ಹೋಗಿ ಎಲ್ಲ ತಂದು ಕೊಡು. ಸಂತೆ ಟೈಮಲ್ಲಿ ಹೆಣ್ಮಕ್ಳು ತಾನೆ ಹೋಗ್ಬೇಕು, ಗಂಡು ಮಕ್ಳ ನೋಡು. ಅದೇ ಇವಾಗ ಚಿಕನ್ ತಗೋಬೇಕು. ಈಗ ಚಿಕನ್ ತಗೋಬರಕ್ಕೆ ಈಗ ನಾನು ಹೋಗಲ್ವಾ? ನೀನ್ ಇಲ್ದೋದ ನಾನು ಹೋಯ್ತೀನಿ, ನಾನು ಕಲಿತೀನಿ. ಹಂಗೆ ನಾವು ಇಲ್ದೋದ ನೀನು ಕಲಿಬೇಕು. ನೀನ್ ತಂದ್ಕೊಡೋದು ಅಭ್ಯಾಸ ಮಾಡು. ಸುಮ್ನಿರಾಮ. ನೀನ್ ಮುಂಚೆಯಿಂದ ನಾನು ಹೋಗಿಲ್ಲಪ್ಪ. ಈಗ ಎಕ್ಸ್ಟ್ರಾ 1 kg ಚಿಕನ್, ಆಮೇಲೆ 1/4 kg ಶುಂಠಿ ಅಷ್ಟೇ ಅಲ್ವಾ? ಅಮ್ಮ ಗಾನು ಚಿಕನ್ ತಂದೆ. ಶುಂಠಿಗೆ ಇದು ರಶ್ ಇತ್ತು ಅಂಗಡಿ, ಸ್ವಲ್ಪ ಎಡಿಟ್ ಮಾಡೋದೈತೆ ಅರ್ಜೆಂಟ್. ಗೈಸ್ ನಮ್ಮಮ್ಮ ಇವತ್ತು 2 ಥರದ ಚಿಕನ್ ಮಾಡೋರೆ. ಒಂದು ಕಬಾಬ್ ಮಾಡೋರೆ. ಆ್ಯಕ್ಚುಲಿ ಗೈಸ್ ನಾನು ಇವೆಲ್ಲ ತಿಂತಿಲ್ಲ, ನಾನು ಕಬಾಬ್ ಎಲ್ಲ ತಿಂತಿಲ್ಲ. ಇಲ್ಲಿ ನಮ್ಮಮ್ಮ ನನಗಂತ ಸಪ್ರೇಟಾಗಿ ಇಲ್ಲಿ ಮಾಡೋರೆ ಡ್ರೈ ಚಿಕನ್. ನಮ್ಮ ಮನೇಲಿ ಮೋಟ್ರು ಬೇರೆ ಕೆಟ್ಟೋಗಿದೆ, ಅಂದರೆ ನೀರಿನ ಮೋಟ್ರು. ಆದರೆ ಇಲ್ಲಿ ಎಲೆಕ್ಟ್ರಿಷಿಯನ್ ಅವ್ರು ಬಂದಿದ್ದಾರೆ. ಬಟ್ ಇವರಿಂದ ಏನು ಕೆಲಸ ಅಂತೂ ಆಗಲಿಲ್ಲ ಗೈಸ್. ಸೊ ಮೋಟ್ರ್ ಏನೋ ಜಾಮ್ ಆಗಿದೆ ಅಂತ ಅಂದರು. ಸೊ ಪ್ಲಂಬರ್ನ ಕರ್ಸ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಸ್ಬೇಕು ಅಥವಾ ಬೇರೆ ಮೋಟ್ರನ್ನ ಇಲ್ಲಿ ಫಿಕ್ಸ್ ಮಾಡಿಸ್ಬೇಕು ಅಂತ ಅಂದರು. ಸೊ ಸರಿ ಆಯ್ತು ಅಂದ್ಬಿಟ್ಟು ಅವ್ರಿಗೂ ಟಾಟಾ ಬಾಯ್ ಅಂತ ಹೇಳಿ ಗೈಸ್. ನಮ್ಮಮ್ಮ ಯಾವಾಗ ಕಡಲೆನ ಅಡುಗೆಗಂತ ಯೂಸ್ ಮಾಡ್ತಾರೆ, ಅದೇ ಟೈಮಿಗೆ ನಮ್ಮ ಗಾನವಿ ಇಷ್ಟಿಷ್ಟು ಬಂದು ತಿಂತಾಳೆ, ಇಷ್ಟಿಷ್ಟು ಬಿಡ್ತಾಳೆ. ಗೈಸ್ ನೆನ್ನೆ ಹಂಗೆ ಎಲೆಕ್ಟ್ರಿಷಿಯನ್ ಅವರು ಬಂದಿದ್ರು ರಿಪೇರಿ ಮಾಡೋಣ ಅಂತ ಮೋಟರ್ನ. ಬಟ್ ಪ್ರಾಬ್ಲಮ್ ಬಂದಿರೋದು ಮೋಟರ್ ತಪ್ಪಾಗಿದೆ. ಆದ್ರೆ ನೆನ್ನೆ ಎಲೆಕ್ಟ್ರಿಷಿಯನ್ ಅವ್ರು ಬಂದ್ಬಿಟ್ಟು ಅವರಿಗೆ ಗೊತ್ತಾಗ್ದಲೆ ವೈರ್ ಪ್ರಾಬ್ಲಮ್ ಆಗೈತೆ, ಅದ್ ಪ್ರಾಬ್ಲಮ್ ಆಗೈತೆ, ಇದ್ ಪ್ರಾಬ್ಲಮ್ ಆಗೈತೆ ಹೋದ್ರತ್ಲಾಗಿ ಆಯ್ತಾ. ಇವಾಗ ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ, ಅವರು ಪ್ಲಂಬರ್ ಅವರು ನಾನೇ ಬರ್ತೀನಿ ಮೋಟರ್ ಫಿಟ್ ಮಾಡ್ತೀನಿ ಅಂತ ಹೇಳೋರೆ. ಸೊ ನೋಡ್ಬೇಕು. ತಿಂಡಿ ರೆಡಿ ಆಯ್ತು, ದೋಸೆ ಮತ್ತೆ ಚಟ್ನಿ. ಇದು ಆಲೂಗಡ್ಡೆ ಪಲ್ಯ ಏನಾರು ಮಾಡೋದಲ್ವ ನಮ್ಮ? ನೀರಿಗೂ ಆಲೂಗಡ್ಡೆ ಪಲ್ಯ ಸಂಬಂಧ? ತೊಳೆಯೋದು ಪಾತ್ರೆಗಳು ಎಲ್ಲಿ ತೊಳಿತಾ ಕೂತ್ಕೊಳ್ಳಿ. ಮೋಟ್ರ್ ರೆಡಿ ಆದ್ರೂ ತೊಳಿಬೋದಪ್ಪ. ಅಲ್ಲಿವರೆಗೂ ಇಟ್ಕೊತೀನಿ ತಡಿ. ತಾಳ್ಯಣ.
ವಿ ಗಾರ್ಡು ಚೆನ್ನಾಗಿದೆ. ಆಮೇಲೆ ನೀವು ಇದನ್ನೇ ಫಸ್ಟ್ ಹಾಕೊಂಡಿರೋದು ಇವತ್ತು ನೋಡ್ತಿರೋದು ನಾನು. ಈಗೆಲ್ಲ ತೊಟ್ಟಿ ಒಳಗಡೆ ಇಳಿಸ್ತಾವಲ್ಲ ಮೋಟ್ರು, ಅದನ್ನ ಹಾಕ್ತಾರೆ. ಗೈಸ್ ನಮ್ಮ ಪ್ರಮೋದಣ್ಣ ಬಂದವರೇ ಗೈಸ್, ನಮ್ಮ ಸಬ್ಸ್ಕ್ರೈಬರು. ಯಾವಾಗ ನಾನು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಅವಾಗ ಒಂದು ಟೈಮಲ್ಲಿ ಸಿಕ್ಕಿರು. ನಾನು ಸೆಕೆಂಡ್ ಇಯರಲ್ಲಿ ಇರಬೇಕಿದ್ರೆ ಬ್ರೋ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂದ್ಕೊಂಡು ಮಾತಾಡ್ಸಿದ್ರು. ಸೊ ನಮ್ಮ ಹಾಸನದಲ್ಲಿ ಏನಾದರೂ ತನ್ವಿತ್ರಿ ಶಾಸ್ತ್ರನೇ ಹಾಸನದಲ್ಲಿ ಯಾರಾದರೂ ಗೈಸ್ ಪ್ಲಂಬರ್ ಏನಾದ್ರು ಕೆಲಸ ಏನಾದ್ರು ಇದ್ದರೆ ಇವರು ಫೋನ್ ನಂಬರ್ ಹಾಕಿರ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಮೋಟ್ರೆಲ್ಲ ಸರಿ ಮಾಡ್ತಾರೆ. ಈಗ ನೆಕ್ಸ್ಟ್ ಒನ್ ಏನೋ ಪ್ರಾಬ್ಲಮ್ ಅಂದರೆ ಆ ಥರ ಮಾಡೋಣ ಅಂತೀರಾ? ಪ್ರಾಬ್ಲಮ್ ಬಂದರೆ ಹೇಳಿದ್ನಲ್ಲ, ಯಾವ ಮೋಟ್ರ್ ಬೇಡ ತೆಗೆದ್ಬಿಟ್ಟು 2 ಲೈನು ಡೈರೆಕ್ಟ್ ಮಾಡೋಣ. ಸರಿ ಇಲ್ಲ ಪ್ಲಂಬಿಂಗ್ ಮಾಡಿರೋದು. ಇದನ್ನ ಡೈರೆಕ್ಟ್ ಮಾಡ್ಬಿಟ್ಟು ಡೈರೆಕ್ಟ್ ನಾವು ಸಬರ್ಸಿಬಲ್ ಮೋಟ್ರ್ ಇರಿಸ್ಬಿಟ್ಟು ಒಳಗಡೆ ಕೊಟ್ಬಿಡೋಣ. ಸೌಂಡ್ ಇರಲ್ಲ, ಏನಿರಲ್ಲ, ಡೈರೆಕ್ಟ್. ಆದ್ರೆ ಇದಕ್ಕಿಂತ ಸ್ಪೀಡ್ ಆಗಿ ತುಂಬೋತೀನಿ. ಇದು ಸೌಂಡ್ ಇರಲ್ವಲ್ಲ, ವಿ ಗಾರ್ಡ್ ಮೋಟ್ರು. ಆಮೇಲೆ ಬೇಕು ಅಂದ್ರೆ ಇನ್ ಕೇಸ್ ಆಟೋ ಸ್ಟಾರ್ಟರ್ ಇದೆಯಾ ಮನೇಲಿ? ಏನೋ ಆಟೋಮೆಟಿಕ್ ಇದೆಯಾ? ಆಟೋಮೆಟಿಕ್ ಅದೇ ತುಂಬ್ಕೊಂಡು ಅದೇ ಆಫ್ ಆಗೋದು. ನೀವು ಇಲ್ಲ ಅದಿಲ್ಲ. ಬೇಕು ಅಂದ್ರೆ ಹಾಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಅದು ಪ್ರಾಬ್ಲಮ್ ಏನ್ ಬರಲ್ಲ. ಅದು ಮೋಟರ್ ಸೇಫ್ಟಿ. ಮೋಟರ್ ಸೇಫ್ಟಿ ಯಾಕೆ ಅಂದ್ರೆ ಅದು ನೀರು ವೇಸ್ಟ್ ಆಗಲ್ಲ, ಮೋಟರ್ ಜಾಸ್ತಿ ಹೊತ್ತು ಓಡಲ್ಲ. ಈಗ ನೀವು ಆಫ್ ಮಾಡೋವರೆಗೂ ಓಡ್ತಿರುತ್ತಾ, ಅದು ಆಟೋ ಸ್ಟಾರ್ಟ್ ಇದ್ರೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಗೈಸ್ ಈಗ ತಾನೇ ನಮ್ಮ ಸಬ್ಸ್ಕ್ರೈಬರ್ ಪ್ರಮೋದ್ ಅವರು ಈಗ ಮೋಟ್ರು ರೆಡಿ ಎಲ್ಲ ಮಾಡಿಬಿಟ್ಟು ಹೋದ್ರು. ಸದ್ಯವಾಗ ಮನೇಲಿ ಈಗ ನೀರೆಲ್ಲ ಬರ್ತೈತೆ ನೋಡಿ. ಇಲ್ಲಿ ಹಳೆ ಮೋಟ್ರು ಅಂದರೆ ಇವಾಗ ಫಿಟ್ ಮಾಡಿದ ಮೋಟ್ರು. ಸೊ ಇಲ್ಲೈತೆ, ಈಗ ಇದನ್ನು ರೆಡಿ ಮಾಡಿಸ್ಬೇಕು. ಅದು ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಜೊತೆಗೆ ಅದ್ರದ್ದು ಕೆಪಾಸಿಟ್ರ್ ಏನೋ ಬರುತ್ತಲ್ಲ, ಅದು ಹೋಗಿದೆ. ಹಳೇದೇ ಫಿಟ್ ಮಾಡಿದ್ದು. ಈಗ ಅದೇ ಪಪ್ಪ ರೆಡಿ ಮಾಡಿಸ್ಕೊಂಡು ಬಂದಿತ್ತಲ್ಲ, ಅದೇ ಮೋಟ್ರನ್ನ ಈಗ ಫಿಟ್ ಮಾಡಿದ್ದು. ಇದಕ್ಕೆ ಇವರು ಇದು ನೋಡಲ್ವಂತೆ. ಇವ್ರೇನು ಕೆಲಸ, ಬರೀ ಫಿಟ್ ಮಾಡೋದು ಇವ್ರದ್ದು ಕೆಲಸ. ಆದರೆ ಮೋಟ್ರು ಏನಾಗೈತೆ ಅದು ಇವ್ರಿಗೆ ಗೊತ್ತಾಗಲ್ವಂತೆ ಗೈಸ್. ಆದರೂ ಆ ಮನೇಲಿ ಕರೆಂಟು, ನೀರು, ಗ್ಯಾಸು ಇಲ್ಲ ಅಂದರೆ ಮಾತ್ರ ಹೆವಿ ಹಿಂಸೆ ಮಾತ್ರ ಅಲ್ವಾ ಅಮ್ಮ? ಗ್ಯಾಸ್ ಏನಿಲ್ಲ ಅನ್ನಂಗಾಗಿಲ್ಲ, ಅದೇ ಮಿಕ್ಸಿ ಕೈ ಕೊಟ್ಟಿದೆ ಅಲ್ಲ, ಅದೇ ಬೇಸಿಕ್ ಇದು ಮನೆಗೆ. ಅದು ಅದಕ್ಕೆ ಅಭ್ಯಾಸ ಆಗಿರ್ತೀವಲ್ಲ, ಮಾತ್ರ ಹೆವಿ ಹಿಂಸೆ ಆಗ್ಬಿಡುತ್ತೆ ಮಾತ್ರ. ಸ್ನಾನನೂ ಮಾಡಿಲ್ಲ ನಾನು ಅಷ್ಟೇ. ಆ್ಯಕ್ಚುಲಿ ನೆನ್ನೆನೇ ಕೊಬ್ಬರೆಣ್ಣೆ ಹಚ್ಕೋಬೇಕಿತ್ತು, ತಲೆಗೆ ಎಣ್ಣೆ ಹಚ್ಕೋಬೇಕಿತ್ತು. ಆದರೆ ಸ್ನಾನ ಆಗಲ್ವಲ್ಲ. ನೆನ್ನೆ ನೀರು ಬೇರೆ ಸ್ವಲ್ಪ ಹಿಂಸೆ ಆಗಿತ್ತಲ್ಲ, ಸೊ ಅದಕ್ಕೆ ತಲೆಗೇನು ಎಣ್ಣೆನೂ ಏನೂ ಹಚ್ಚಿರಲಿಲ್ಲ. ಇವಾಗ ಹಚ್ಚಿಸ್ಕೊತಾ ಇದ್ದೀನಿ. ಈಗ ನಮ್ಮ ಗಾನವಿನೂ ಅಷ್ಟೇ, ಇವತ್ತು ಕಾಲೇಜ್ಗೂ ಹೋಗಿಲ್ಲ. ಏನಕ್ಕೆ ಅಂದರೆ ಕಾರಣ, ಅವಳು ಬೆಳಗ್ಗೆಯಿಂದ ಮುಖನೇ ತೊಳೆದಿಲ್ಲ. ಅವಳು ನಿಜ ಹೇಳಮ್ಮ, ಅವಳು ತೊಳೆದ್ಲ? ನೀನೇ ತೊಳೆದಿಲ್ಲ. ಗೈಸ್ ಅಡುಗೆ ಮನೆಯದು ಸಿಲಿಂಡ್ರ್ ಖಾಲಿ ಆಗಿಬಿಟ್ಟೈತೆ. ನಮ್ಮಮ್ಮ ಇವಾಗ ಚಿಕನ್ ಬೇಯಿಸೋಣ ಅಂತ ಸ್ಟವ್ ಆನ್ ಮಾಡಿದ್ರು. ನೋಡಿದ್ರೆ ಗ್ಯಾಸೇ ಆನ್ ಆಗ್ತಿಲ್ಲ. ಸ್ಟವ್ವೇ ಆನ್ ಆಗ್ತಿಲ್ಲ. ಅದು ಮೊಟ್ಟೆ ಪಾತ್ರೆ ಕ್ಲೀನಾಗಿ ಇಟ್ಟಿಲ್ಲ ಅನ್ಸುತ್ತೆ ನೋಡೋದು. ಆದ್ರೂ ಗೈಸ್ ಜಿಮ್ಮಲ್ಲಿ ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಅದರಲ್ಲೂ ಈ ಮಧ್ಯಾಹ್ನ ಟೈಮಿಗೆ ಬಂದರೆ, ಮಧ್ಯಾಹ್ನ 3 ಗಂಟೆ ಆಗೈತೆ, ಯಾರು ಅಂದರೆ ಯಾರೂ ಇಲ್ಲ. ಒಂದು 3:15 1-2 ಜನ ಬರ್ಬೋದು, ಒಂದೊಬ್ಬರು ಬರ್ಬೋದು ಅಷ್ಟೇ. ಇವಾಗ ಪ್ರೆಸೆಂಟಿಗೆ ಯಾರು ಅಂದರೆ ಯಾರೂ ಇಲ್ಲ. ಆರಾಮಾಗಿ ಕ್ಲೀನಾಗಿ ವರ್ಕೌಟ್ ಮಾಡ್ಬೋದು ಮಾತ್ರ. ಇವತ್ತಿನ ವರ್ಕೌಟ್ ಬಂದು ಬ್ಯಾಕ್ ವರ್ಕೌಟು ಶುರು ಮಾಡೋಣ. ವಾರ್ಮಪ್ ಎಲ್ಲ ಮಾಡಿದೆ ಬಂದ ತಕ್ಷಣ. ಗೈಸ್ ಒಳ್ಳೆ ಜಿಮ್ ಮುಗಿಸ್ಕೊಂಡು ಬಂದಾಯ್ತು ಗೈಸ್. ನೋಡಿ ಖಾಲಿ ಇದ್ರೆ ಜಿಮ್ಮು ಹಂಗೆ ಚೆನ್ನಾಗಿರುತ್ತೆ, ಫುಲ್ಲು ಚೆನ್ನಾಗಿರುತ್ತೆ ಜಿಮ್ಮು. ಸೊ ಈಗ ಬನ್ನಿ ಗೈಸ್, ಈಗ ಮನೆಗೆ ಬಂದ ತಕ್ಷಣ ಈಗ ಕಮೆಂಟ್ಸ್ಗಳಿಗೆ ಈಗ ರಿಪ್ಲೈ ಕೊಡೋಣ. ರಿಪ್ಲೈ ಕೊಟ್ಟಾದ್ಮೇಲೆ ವ್ಲಾಗನ್ನು ಎಂಡ್ ಮಾಡಿ ಬೇಗ ಎಡಿಟ್ ಮಾಡಿ ವ್ಲಾಗನ್ನು ಅಪ್ಲೋಡ್ ಬೇರೆ ಮಾಡಬೇಕು ಗೈಸ್. ಡೂ ಯು ಹ್ಯಾವ್ ಅ ಮಡ್ ಮಾಸ್ಟರ್ ಆನ್ ರಿಸ್ಟ್? ಎಸ್ ಗೈಸ್, ನನ್ನ ಕೈಯಲ್ಲಿರೋದು ಮಡ್ ಮಾಸ್ಟರ್. ಅವರು ವಾಚ್ ಬಗ್ಗೆ ಕೇಳೋರೆ.
ಎಸ್ ಮಡ್ ಮಾಸ್ಟರ್ ಇರೋದು. ನಮ್ಮ ಹಾಸನ್ ಬ್ಲಾಗರ್ ಸತೀಶ್ ಹಿರೇಗೌಡ ಫಸ್ಟು, ಚಕ್ರಮ್ ಜನ್ಯ ಬ್ಲಾಗ್ಸ್ ಸೆಕೆಂಡ್. ಬೋತ್ ಆರ್ ಮೈ ಫೇವ್ರೇಟ್ ಬ್ಲಾಗರ್. ಥ್ಯಾಂಕ್ ಯು ಪುನೀತ್ ಅವರೇ. ಬ್ರೋ ಫ್ಯಾಮಿಲಿ ಸಮೇತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ. ಕರ್ನಾಟಕದ ಟಾಪ್ ಸೆಕೆಂಡ್ ದೇವಸ್ಥಾನ ಅದು. ಸೋಲೋ ಟ್ರಿಪ್ ಆದ್ರೂ ಹೋಗಿ, ಸಖತ್ತಾಗಿರುತ್ತೆ. ಏನ್ ಬಾಯ್ ಅಮ್ಮ ಹಿಂಗಂದ್ರು ಅಂತ ಹಾಕೋರೆ. ಯಾವುದಕ್ಕೆ ಆ ಹುಡುಗಿ ಕೂರಿಸ್ಕೊಂಡು ಬೇಡ. ವೈ ಡೋಂಟ್ ಯು ಯೂಸ್ ಯುವರ್ ವಿಡಿಯೋಸ್ ಟು ಶೋ ಪಾತ್ ಹೋಲ್ಸ್ ಇನ್ ದ ರೋಡ್ ಫ್ರಂಟ್ ಆಫ್ ಯುವರ್ ಹೌಸ್ ಆ್ಯಂಡ್ ರಿಕ್ವೆಸ್ಟ್ ಅಥಾರಿಟೀಸ್ ಟು ಟೇಕ್ ಆ್ಯಕ್ಷನ್. ಇವ್ರು ಏನು ಹಾಕೋರೆ ಅಂದರೆ, ನಮ್ಮ ಮನೆ ಮುಂದೆ ಗುಂಡಿ ಪಂಡಿ ಎಲ್ಲ ಇದೆಯವಲ್ಲ, ಅದನ್ನ ವಿಡಿಯೋದಲ್ಲಿ ತೋರಿಸ್ಬೋದಲ್ಲ ಅಂತ ಟೇಕ್ ಆ್ಯಕ್ಷನ್ ತಗೊಳಕ್ಕೆ. ತೋರಿಸು ಬ್ರೋ ಆ್ಯಕ್ಟಿವಾ ಇಂಜಿನ್ ಲೈಟ್ ಬರ್ತಿದೆ, ಸರ್ವಿಸ್ ಮಾಡಿಸಿ. ಹೌದು, ಆ್ಯಕ್ಟಿವಾ ಸರ್ವಿಸ್ ಮಾಡಿಸ್ಬೇಕು. ಬ್ರೋ ನೀವು ಹೇರ್ ಸ್ಟೈಲಲ್ಲಿ ನೋಡೋಕ್ಕೆ ಮುಸ್ಲಿಂ ಥರ ಕಾಣ್ತೀರಾ. ಸಲಾಮ್ ಅಲೈಕುಮ್ ಜಿ. ಅಲ್ಲ ಬ್ರೋ, ನಾನು ನಿಂಗೆ ಕ್ವಶನ್ ಕೇಳಿದ್ದು ಆನ್ಸರ್ ಮಾಡೋಕ್ಕೆ ಬ್ರೋ, ರೀಡ್ ಮಾಡೋಕ್ಕೆ ಅಲ್ಲ. ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಏನು ಹಂಗೇನು ಬರ್ತಿಲ್ಲ ಗೈಸ್, ನಿಜ ಹಂಗೆ ಅಷ್ಟೊಂದೇನು ಬರ್ತಿಲ್ಲ. ಆಂಟಿ ಅಲ್ಲ ಅಂದರೆ ಏನಾಗಬೇಕು? ಅಮ್ಮ ಆಗಬೇಕು. ಆಂಟಿ ಯಾರಿಗಿದ್ದು ಹಾಕಿರೋದು? ನಾನು ಆಂಟಿನ ಗೈಸ್. ಗೈಸ್ ಇಷ್ಟ ಆಯಿತು ಗೈಸ್ ಕಮೆಂಟ್ಸ್ಗಳು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಎಲ್ಲ ತೋರಿಸಿ, ಏನಾಗಲ್ಲ, ಒಂದೇ ಒಂದ್ಸಲ ತೋರಿಸ್ಕೊಂಡು ಎಲ್ಲ ಕತ್ತಿತ್ತು ಗೈಸ್. ನೋಡಿ ನಮ್ಗಾನು ಮಲ್ಗೆ ಎದ್ದಾದ್ಮೇಲೆ ಒಳ್ಳೆ ರೋಬೋಟ್ ಥರ ಕಾಣ್ತಾಳೆ. ಎಲ್ಲಾಗನ ತೋರಿಸು, ನೆಡ್ದಾಡು.